ಡಯಾಬಿಟಿಸ್. ನಾನು ಡಯಾಬಿಟಿಸ್ ಬಗ್ಗೆ ನೋಡ್ತಿದ್ದೆ ಸರ್. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಡಯಾಬಿಟಿಸ್ ಪ್ರಿವೆಂಟ್ ಮಾಡೋಕ್ಕಾದ್ರೂ ದಿನದಿಂದ ದಿನಕ್ಕೆ ಡಯಾಬಿಟಿಸ್ ಹೆಚ್ಚಾಗ್ತಾನೇ ಇದೆ ಸರ್. ಅದಕ್ಕೆ ನಾವೇನಾದ್ರು ಮಾಡೋಕ್ಕಾಗುತ್ತಾ ಸರ್? ಸರ್ ನಂಗೆ ಅನಿಸುತ್ತೆ ನಮ್ಮ ಜನರಿಗೆ ಸರಿಯಾಗಿ ಅರಿವಿಲ್ಲ ಅನಿಸುತ್ತೆ. ನಾವೇನಾದ್ರು ಅವ್ರಿಗೆ ಪ್ರಾಪರಾಗಿ ಹೆಲ್ತ್ ಎಜುಕೇಷನ್ ಕೊಟ್ಟು ಏನಾದ್ರು ಚೇಂಜಸ್ ತರ್ಬೋದಾ? ನಮ್ಮ ದೇಶದಲ್ಲಿ ಬಿಹೇವಿಯರ್ ಬದಲಾವಣೆ, ಬಿಹೇವಿಯರ್ ಚೇಂಜ್ ಅನ್ನೋದನ್ನ ಮಾಡೋದು ತುಂಬ ಕಷ್ಟ ಇದೆ ಸರ್. ಕಷ್ಟ ಅಂತ ಯಾಕೆ ಅನ್ಕೋತೀರಾ? ಇದೆಲ್ಲ ಸಾಧ್ಯ ಇಲ್ಲ ಸರ್ ನಮ್ಮ ದೇಶದಲ್ಲಿ. ನೀವು ಮಾಡ್ತೀರಾ ಚಾಲೆಂಜ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಣ ಅಲ್ಲ. ನಮಸ್ಕಾರ ಡಾಕ್ಟ್ರೆ, ಹೇಳಿ. ಹಲೋ, ಹೆಲ್ತ್ ಇನ್ಸ್ಪೆಕ್ಟರ್ ಅವರಾ? ನಮಸ್ತೆ ಸರ್. ಓ ಹೌದಾ? ಹಾಂ ಸರಿ, ಮಾಡೋಣ. ಹಾಂ ಸರಿ. ಸರಿ. ಹಾಂ, ನಮ್ಮ ಡಾಕ್ಟ್ರು ಫೋನ್ ಮಾಡಿದ್ರು. ಅದೇ ಏನದು ಡಯಾಬಿಟಿಸ್ ಬಗ್ಗೆ ಏನೋ ಮಾಹಿತಿ ಕೊಡೋಕೆ ಒಂದು ಪ್ರೋಗ್ರಾಮ್ ಮಾಡ್ತಾರಂತೆ. ಹಾಂ, ಅದಕ್ಕೋಸ್ಕರ ನಾವು ಜನಗಳಿಗೆಲ್ಲ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರನ್ನ ಸೇರಿಸ್ಬೇಕಪ್ಪ. ಈ ಬುಧವಾರ ಮಾಡ್ತಾರಂತೆ. ಹೆಲ್ತ್ ಪ್ರೋಗ್ರಾಮ್ ಚೆನ್ನಾಗಿ ಮಾಡಲೇಬೇಕು ಸರ್. ಹಾಂ, ಮಾಡೋಣ ಬನ್ನಿ, ಪರವಾಗಿಲ್ಲ. ಸರ್ ಅಲ್ಲಿ ಯಾರೋ ಕೂತಿರಂಗಿದೆ, ಅಲ್ಲಿ ಹೋಗಿ ಮಾತಾಡ್ಸೋಣ ಸರ್? ಹಾಂ, ಬನ್ನಿ. ಯಜಮಾನ್ರೆ ನಮಸ್ಕಾರ. ಹೆಲ್ತ್ ಆಫೀಸರ್ ಬಂದಿದ್ದಾರೆ, ಮಾತಾಡ್ತಾರೆ. ನಮಸ್ಕಾರ ಯಜಮಾನ್ರೆ. ಈ ಬುಧವಾರ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಸಕ್ಕರೆ ಕಾಯಿಲೆ ಬಗ್ಗೆ ಮಾಹಿತಿ ಕೊಡ್ತಿದ್ದೀವಿ. ನೀವು ನಿಮ್ಮ ಮನೆಯವರೆಲ್ಲ ಬಂದ್ಬಿಡಿ. ಅಂದರೆ ಭಾಷಣ ಬರೀ ಭಾಷಣ ಕೇಳೋಕ್ಕೆ ಯಾರು ಬರಲ್ಲ ಕಣೆ. ಏನೋ ಮಾತ್ರೆ ಸೂಜಿ ಕೊಟ್ಟರೆ ಬರ್ತಾರೆ, ಇಲ್ಲ ಅಂದರೆ ಯಾರು ಬರಲ್ಲ. ನಮಸ್ಕಾರ ಅಮ್ಮ. ನಮಸ್ಕಾರ. ಏನಾಯ್ತು? ಇದು ಹೆಲ್ತ್ ಬಗ್ಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮಾತಾಡ್ತಾರೆ. ನಮಸ್ಕಾರ ಅಮ್ಮ. ನಾವೀ ಬುಧವಾರ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಸಕ್ಕರೆ ಕಾಯಿಲೆ ಬಗ್ಗೆ ಮಾಹಿತಿ ಕೊಡ್ತಿದ್ದೀವಿ. ಯಾರು ಬರಲ್ಲ ಅಂತಿದ್ದಾರೆ, ನೀವಾದ್ರೂ ಬನ್ನಿ. ಅಯ್ಯೋ, ಮಾಹಿತಿ ಎಲ್ಲ ಕೇಳಕ್ ಯಾರು ಬರ್ತಾರಪ್ಪ? ಮೊದ್ಲೇ ಮನೇಲಿ ಇಷ್ಟೊಂದು ಕೆಲಸ ಇದೆ, ಅದನ್ನೆಲ್ಲ ಬಿಟ್ಟು ಬರ್ಬೇಕಾಗಲ್ಲ. ಹೋಗಪ್ಪ. 11 ಗಂಟೆಗಿದೆ, ಅಷ್ಟೇ ನಿಮ್ಮ ಕೆಲಸನೆಲ್ಲ ಮುಗಿಸ್ಬಿಟ್ಟು ಬನ್ನಿ. ಅಯ್ಯೋ, 11 ಗಂಟೆಗ? 11 ಗಂಟೆಗಂತೂ ಸಾಧ್ಯನೇ ಇಲ್ಲ. ನಮ್ಮ ಗುರೂಜಿ ಅವ್ರ ಫಂಕ್ಷನ್ 11 ಗಂಟೆಗೆ ಇದೆ. ನೀವು ಮುಂದಿನ ಮನೆಗೆ ಹೋಗಿ ಕೇಳಪ್ಪ, ನನ್ನ ಹತ್ರ ಆಗಲ್ಲ ಪ್ಲೀಸ್. ಅಯ್ಯೋ, ನೋಡಕ್ ಒಳ್ಳೆಯವ್ರ ತರ ಬೇರೆ ಇದ್ದೀರಾ, ಬನ್ನಿ ಅಮ್ಮ ನೀವಾದ್ರೂ. ಹೋಗಪ್ಪ, ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ಹೋಗ್ ಮುಂದೆ. ಯಾರಕ್ಕದು? ಅಯ್ಯೋ, ಯಾರೋ ಹಾಳಾದವ್ರಿಗೆ ಆರೋಗ್ಯದ ಬಗ್ಗೆ ಏನೋ ಹೇಳಕ್ ಬಂದಿದ್ರು ಬಿಡಮ್ಮ. ಇವ್ರು ಇದಕ್ಕೆ ನಮ್ ಗುರೂಜಿ ಪ್ರೋಗ್ರಾಮ್ ಬಿಟ್ಟು ಹೋಗ್ಬೇಕಾ ನಾವು? ಸಾಧ್ಯನೇ ನನ್ನೇವೆ. ಇದು ಬುಧವಾರ ಈ ಆರೋಗ್ಯ ಕೇಂದ್ರದಲ್ಲಿ ಮಧುಮೇಹದ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ. ಅದಕ್ಕೆ ಎಲ್ಲರೂ ಬರ್ಬೇಕು ನೀವು. ಬನ್ನಿ, ಹೋಗೋಣ, ಚೆನ್ನಾಗಿರುತ್ತೆ. ಸಕ್ಕರೆ ಕಾಯಿಲೆ ಬಗ್ಗೆ ಮಾಹಿತಿ ಕೊಡ್ತೇನೆ ಅಂತ ಕೂತ್ಕೊಳ್ಳಮ್ಮಿ. ಹಸು ಎಲ್ಲ ಅವರೇನು ಬಂದು ಮೇಯಿಸ್ತಾರಾ? ಅದೆಲ್ಲ ಬರೋಕ್ಕಾಗಲ್ಲಪ್ಪ. ಹೋಗಿ ಸರ್ ಬರಬೇಕು ಸರ್. ಮಧುಮೇಹ ಆಗಲ್ಲಪ್ಪ. ಹೋಗೋಣ, ಬನ್ನಿ. ಹಾಂ, ಬರಲ್ಲಪ್ಪ, ನೀ ಕೂತ್ಕೋ. ಅಲ್ಲ, ನಮ್ಮ ಡಾಕ್ಟ್ರು ಇವ್ರಿಗೋಸ್ಕರ ಸಹಾಯ ಆಗಲಿ ಅಂತ ಪ್ರೋಗ್ರಾಮ್ ಇಟ್ಕೊಂಡ್ರೆ ಒಬ್ರು ಬರಕ್ ರೆಡಿ ಇಲ್ವಲ್ಲ. ಏನ್ ಜನಗಳಪ್ಪ. ಎಲ್ರಿಗೂ ನಮಸ್ಕಾರ. ನಿಮ್ಗೆ ಗೊತ್ತಿರೋ ಇವತ್ತು ನಮ್ಮ ಡಾಕ್ಟರ್ ಬಂದು ನಿಮ್ಗೆ ಸಕ್ಕರೆ ಕಾಯಿಲೆ ಬಗ್ಗೆ ಮಾಹಿತಿ ಕೊಡ್ತಾರೆ. ಬಂದಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಇವತ್ತು ನಾವು ಯಾಕೆ ಸೇರಿದ್ದೀವಿ ಅಂದರೆ ನಾವು ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಬಗ್ಗೆ ಅರಿವು ಮೂಡಿಸ್ಬೇಕು. ಸರಿನಾ? ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನಾನು ಕೇಳ್ತೀನಿ, ನಿಮ್ಮ ಮನೆಯಲ್ಲಿ ಯಾರಿಗೆ ಸಕ್ಕರೆ ಕಾಯಿಲೆ ಇದೆಯಾ? ಹಾಂ ಡಾಕ್ಟ್ರೆ, ಹೌದು, ನಮ್ಮ ಅಜ್ಜಿಯವ್ರಿಗೆ ಒಬ್ರಿಗಿದೆ. ಸರಿನಪ್ಪ, ನಿಮ್ಗೇನು ಅನ್ಸುತ್ತೆ, ನಿಮಗೆ ಯಾಕೆ ಬಂದಿದೆ ಅಂತ? ಡಾಕ್ಟ್ರೆ, ನಮ್ಮ ಮನೆ ಪಕ್ಕದವರು ಕಟ್ಟಮಂತ್ರ ಮಾಡಿಸಿರ್ಬೇಕು ಅನ್ಸುತ್ತೆ. ಅದಕ್ಕೆ ನಮ್ಮ ಅಜ್ಜಿಗೆ ಆ ಥರ ಬಂದ್ಬಿಟ್ಟಿದೆ. ಅದು ಡಯಾಬಿಟಿಸ್ ಬಂದಿದೆ ಅಲ್ಲ, ಅದನ್ನು ಕಡಿಮೆ ಮಾಡೋಕ್ಕೆ ಏನಾದ್ರು ಕ್ರಮ ತಗೊಂಡ್ರೆ? ಹಾಂ ಹೌದು ಡಾಕ್ಟ್ರೆ, ನಾವು ಯಾರೋ ಹೇಳಿದ್ರು ಪ್ರತಿ ಶನಿ ಮಂಗಳವಾರ ಹೋಗ್ಬಿಟ್ಟು 2 ಬಾಟ್ಲು ಸಕ್ಕರೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಕೊಟ್ಬಿಟ್ರೆ ಒಂದು 3 ಸಲಕ್ಕೆ ವಾಸಿ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರೆ. ಮಾಡ್ತಾ ಇದ್ದೀವಿ ನೋಡಿ, ಆಗ್ಬಿಡುತ್ತೆ ನೋಡಿ, 3 ಸಲಕ್ಕೆ ವಾಸಿ ಆಗುತ್ತೆ. ಹೌದಾ? ಬರ್ತೀನಿ ನಿಮ್ದಕ್ಕೆ. ಮತ್ತೆ ನೀವಿದ್ದೀರಲ್ಲ, ನಿಮ್ಗೇನು ಅನ್ಸುತ್ತೆ ಸಕ್ಕರೆ ಕಾಯಿಲೆ ಯಾಕೆ ಬರ್ಬೋದು ಅಂತ? ಏನು ಅನ್ಸುತ್ತೆ? ನಿಂಬೆಹಣ್ಣು ಜ್ಯೂಸಿಗೆ ಜಾಸ್ತಿ ಸಕ್ಕರೆ ಹಾಕೊಂಡ್ರೆ ಬರುತ್ತೆ.
ಇಲ್ಲ ಇಲ್ಲ ಸರ್, ಖಾರ ತಿಂದಿಲ್ಲ ಅಂದ್ರೆ ಬರುತ್ತೆ. ನಿಮ್ಗೇನು ಅನ್ಸುತ್ತೆ? ಇವಾಗ ಡಯಾಬಿಟಿಸ್ ಅಂತೀವಲ್ಲ, ಅದು 2 ವಿಧವಾಗಿದೆ. ನಿಮ್ಗಾದ್ರೂ ಅರ್ಥ ಆಯ್ತಾ? ಏನು ಸರ್ ಬೇಜಾರಾಗಿದ್ದೀರಾ? ಇಲ್ಲ ಸರ್. ಅಲ್ಲಿ ಅಷ್ಟೊಂದು ಜನ ಇದ್ದಾರಲ್ಲ. ಹಾಂ, ಅಲ್ಲಿ ಬಾಬಾ ಯಾರೋ ಬಂದಿದ್ದಾರಂತೆ. ಸೊ ಅವ್ರು ಏನು ಹೇಳಿದ್ರು ಕೇಳ್ತಾರೆ ನಮ್ಮ ಜನಗಳು. ನಿಮ್ಗೆ ಗೊತ್ತಿಲ್ಲ, ಅವ್ರು ಬಾವಿ ಬೀಳು ಒಂದು ಹೋಗಿ ಬಿಟ್ಬಿಡ್ತಾರೆ ಅಂತ ಅವರು. ಹೌದಾ? ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ. ಡ್ಯಾನ್ಸಿಂಗ್ ಬಾಬಾಗೆ ಜೈ! ಡ್ಯಾನ್ಸಿಂಗ್ ಬಾಬಾಗೆ ಜೈ! ಬನ್ನಿ ಬನ್ನಿ, ನಿಮ್ಮ ತೊಂದರೆಗಳು ಬಾಬಾಗೆ ಹೇಳಿ. ಬಾಬಾಜಿ, ನಂಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ ಬಾಬಾಜಿ. ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಬಾಬಾಜಿ. ನನ್ನ ಗಂಡ ಕುಡ್ಕೊಂಬರ್ತಾನೆ ಡೈಲಿ, ನನ್ನನ್ನು ಹೊಡಿತಾನೆ, ನನ್ನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡು ಹೋಗ್ತಾನೆ. ನನ್ನ ಮನೆ ಹೇಗೆ ನಡೆಸ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಬಾಬಾಜಿ. ಪ್ಲೀಸ್ ಏನಾದರೂ ಪರಿಹಾರ ನೀಡಿ ಬಾಬಾಜಿ. ನೋಡು, ನಾನು ಇವಾಗ ದೇವ್ರ ಹತ್ರ ಫೋನ್ ಮಾಡಿಬಿಟ್ಟು ಕೇಳ್ತೀನಿ ನಿನ್ನ ಪರಿಹಾರ ಏನು ಅಂತ. ನಾನು ಈಗ ದೇವ್ರ ಹತ್ರ ಮಾತಾಡಿದ್ದಾಯ್ತು. ದೇವ್ರು ಹೇಳಿದ್ದಾರೆ ನಿನ್ನ ಪರಿಹಾರ, ನಿನಗೆ ಸಮಸ್ಯೆಗೆ ಖಂಡಿತ ಪರಿಹಾರ ಇದೆ. ನೀನೇನು ಯೋಚನೆ ಮಾಡಬೇಡ. ನಾಳೆ ಬೆಳಗ್ಗೆ 5 ಗಂಟೆಗೇನೆ ನಿನ್ನ ಗಂಡನ್ನ ನದಿ ಹತ್ತಿರ ಕರ್ಕೊಂಡು ಹೋಗ್ಬಿಟ್ಟು ಅವನ 3 ಸತಿ ಮುಳುಗ್ಸು. ಯೋಚನೆ ಮಾಡಬೇಡಮ್ಮ, ನಿನ್ನ ಗಂಡನಿಗೆ ಸಾರಾಯಿ ದೋಷ ಇದೆ. ಇದನ್ನು ಪರಿಹಾರ ಮಾಡಬೇಕಂದ್ರೆ ಸಂಘವನ್ನು ಕೊಡಬೇಕು. 4 ಸಾರಾಯಿ ಬಾಟ್ಲು, ಅದ್ರ ಜೊತೆಗೆ ಹಣ್ಣು ಹಂಪಲು, ತಾಂಬೂಲ, ಜೊತೆಗೆ ಚಿಕನ್ ಮಸಾಲ, ಅದು ಆಚಿ ಮಸಾಲೆಯಿಂದ ಮಾಡಿರಬೇಕು. ಇದನ್ನು ತಂದುಕೊಡು, ನಿನ್ನ ಗಂಡಿನ ಪಕ್ಕ ಸರಿ ಹೋಗುತ್ತೆ. ಏನು ಹೋಗ್ಬಮ್ಮ, ತಗೋ, ಇದೆಲ್ಲ ಒಳ್ಳೇದಾಗುತ್ತೆ. ಡ್ಯಾನ್ಸಿಂಗ್ ಬಾಬಾಗೆ ಜೈ! ಡ್ಯಾನ್ಸಿಂಗ್ ಬಾಬಾಗೆ ಜೈ! ಗುರುಜಿ, ನಮ್ಮ ಪಕ್ಕದ ಮನೆ ಅವರು ಬಂದಿದ್ದಾರೆ, ಬರಿಲ್ಲ? ಅವಶ್ಯವಾಗಿ ಬನ್ನಿ ಬನ್ನಿ. ನನಗೆ ತುಂಬ ತೊಂದರೆ ಆಗ್ತಾಯಿದೆ ಗುರುಜಿ. ತುಂಬ ಸುಸ್ತಾಗತ್ತೆ, ಕೈ ಕಾಲೆಲ್ಲ ಜುಮ್ ಅನ್ನತ್ತೆ. ಆಮೇಲೆ ರಾತ್ರಿ ಮೊಳಗಕ್ಕೆ ಆಗ್ತಾ ಇಲ್ಲ. ಡ್ಯೂರೋಫ್ಲೆಕ್ಸ್ ಮ್ಯಾಟ್ರಸ್ ಒಂದು ತಗೊಂಡು ನಿಮ್ಮ ಬಲಗಡೆ ರೈಟ್ ಸೈಡ್, ಓಕೆ, ರೈಟ್ ಸೈಡ್ ನಿಮ್ಮ ಮನೆ ಬಲಗಡೆ ಇರೋ ಮನೆಗೆ ನೀವು ಆ ಮ್ಯಾಟ್ರಸ್ನ ದಾನ ಮಾಡಿ. ಎಲ್ಲ ಸರಿ ಹೋಗುತ್ತೆ. ಶನಿಗೂ ನಿದ್ದೆ ಬರುತ್ತೆ, ನಿಮಗೂ ಚೆನ್ನಾಗಿ ನಿದ್ದೆ ಬರುತ್ತೆ. ಎಲ್ಲ ಒಳ್ಳೇದಾಗಲಿ, ಎಲ್ಲ ಒಳ್ಳೇದಾಗಲಿ. Give me your attention, baby. I gotta tell you a little something about yourself. You're one of our flawless, ooh, you a sexy lady. ಡ್ಯಾನ್ಸಿಂಗ್ ಬಾಬಾಗೆ ಜೈ! ಬಾಬಾ ಕಿ ನಮಸ್ಕಾರ ವೀಕ್ಷಕರೇ, ಇಂದಿನ ಆರೋಗ್ಯ ದರ್ಶನಕ್ಕೆ ಆದರದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಡಯಾಬಿಟಿಸ್, ಅಂದರೆ ಸಕ್ಕರೆ ಕಾಯಿಲೆ. ಏನಂತೀರಾ? ಶುರು ಮಾಡೋಣವೇ? ಬನ್ನಿ. ಅಮ್ಮ ನಮಸ್ತೆ. ನಮಸ್ಕಾರ ಗುರುಜಿ. ಅಮ್ಮ, ನಿಮ್ಮ ಪರಿಚಯ ಹೇಳ್ಕೊಡ್ತೀರಾ? ಓಕೆ ಗುರುಜಿ, ನನ್ನ ಹೆಸರು ಗಜಲಕ್ಷ್ಮಿ ಅಂತ. ನಾನು ಇಲ್ಲೇ ರಾಜರಾಜೇಶ್ವರಿ ನಗರದಿಂದ ಬರ್ತಾ ಇದ್ದೀನಿ. ಮತ್ತು ನನ್ನ ವಯಸ್ಸು ಬಂದ್ಬಿಟ್ಟು 40 ವರ್ಷ ಆಗಿದೆ. ಸರಿ ಅಮ್ಮ. ನಿಮಗೆ ಸಕ್ಕರೆ ಕಾಯಿಲೆ ಇದೆಲ್ಲ ಸುಮಾರು ಎಷ್ಟು ವರ್ಷದಿಂದ ಇದೆ? ಸಕ್ಕರೆ ಕಾಯಿಲೆ ಬಂದು 1-2 ವರ್ಷ ಅಂತೂ ಆಗಿದೆ ಗುರುಜಿ. ನಿಮ್ಗೇನನ್ಸುತ್ತೆ ಹೆಂಗೆ ಬಂದಿರ್ಬೋದು ಅಂತ? ಅದೇನು ಕೇಳ್ತೀರಾ ಗುರುಜಿ, 1-2 ವರ್ಷದ ಹಿಂದೆ ಅದೊಂದು ಯಾವುದೋ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಅದರಲ್ಲಿ ಏನಂತ ಅಂದರು, ನೀವು ಡೈಲಿ ಬೆಳಗ್ಗೆ ನಿಂಬೆಹಣ್ಣಿನ ಜ್ಯೂಸ್ ಕುಡಿಬೇಕು, ಅದರಿಂದ ವೇಟ್ ಏನಿದೆಯಲ್ವಾ ಅದು ಸಡನ್ನಾಗಿ ಕಡಿಮೆ ಆಗುತ್ತೆ. ನಾನು ಅದನ್ನ ನಂಬಿದೆ, ನನಗಂತೂ ತುಂಬ ಖುಷಿ ಆಗಬೇಕು. ಹಾಗೆ ನಾನು ಕುಡಿದೆ, 4 ತಿಂಗಳು ಕುಡಿದ್ಬಿಟ್ಟೆ. ಹಾಗೆ ಆಮೇಲೆ ಗೊತ್ತಾಯಿತು ಒಂದಿನ ತುಂಬ ತಲೆ ತಿರುಗಿ ಸ್ಟಾರ್ಟ್ ಆಗಿದೆ. ಹಾಗೆ ನಾನು ಹಾಸ್ಪಿಟಲ್
ಮತ್ತು ಎತ್ತರ ಸುಮಾರು ಎಷ್ಟಿರ್ಬೋದು? ತೂಕ ಒಂದು 70 ಕಿಲೋಸ್ ಇದ್ದೀನಿ ಗುರುಜಿ. ಎತ್ತರ ಬಂದು 5 ಅಡಿ ಅಂತೂ ಇದ್ದೀನಿ. ಅಮ್ಮ ನಿಮ್ಮ BMI 31 ಇದೆ. ಅಷ್ಟೇನಾ? ಇಲ್ಲ, ಅದು ಹಾಗಲ್ಲ. BMI ಜಾಸ್ತಿ ಇದ್ರೆ ನಿಮ್ಮ ತೂಕನೂ ಜಾಸ್ತಿ ಇದೆ ಅಂತ ಅರ್ಥ. ಅಯ್ಯೋ, ಇವಾಗ ಅದ್ ಬಿಡಿ, ನಿಮ್ಮ ಮನೆಯಲ್ಲಿ ಯಾರಿಗಾರು ಸಕ್ಕರೆ ಕಾಯಿಲೆ ಅಥವಾ ಏನಾದ್ರು ತೊಂದರೆ ಇದೆಯಾ? ಮನೆಯಲ್ಲಿ ನಮ್ಮ ತಂದೆಯವರಿಗೆ ಏನು ಸಕ್ಕರೆ ಕಾಯಿಲೆ ಹಾಗೇನು ಇರಲಿಲ್ಲ. ಆದ್ರೆ ನಮ್ಮ ತಾಯಿಯವರಿಗೆ ಇತ್ತು. ಅಂದ್ರೆ ಒಳ್ಳೇದಾ ಗುರುಜಿ? ಅಲ್ಲಮ್ಮ, ಅದು ಹಾಗಲ್ಲ. ಇವಾಗ ನಮ್ಮ ಸಕ್ಕರೆ ಕಾಯಿಲೆ ಹೆಂಗ್ ಬರುತ್ತೆ ಅಂದ್ರೆ, ಒಂದು ನಮ್ಮ ವಂಶ ಪಾರಂಪರಿಕವಾಗಿ ಅಥವಾ ಹೆಚ್ಚಿನ ಬೊಜ್ಜಿನಿಂದನೂ ಬರ್ಬೋದು. ಅದಕ್ಕೂ ಉಪಾಯ ಇದೆ. ನೀವು ಇವಾಗ ಭಜನೆ ಮಾಡಬೇಕು. ಆರೋಗ್ಯ ಭಜನೆ ಅಂದರೆ ಮೊದಲೇದಾಗಿ ವ್ಯಾಯಾಮ, ಪಥ್ಯ, ಧ್ಯಾನ ಮಾಡಬೇಕು. ಓ, ವ್ಯಾಯಾಮ, ಪಥ್ಯ, ಧ್ಯಾನ, ಇದು ಆರೋಗ್ಯ ಭಜನೆನಾ? ಹೌದು. ಓಕೆ, ಹಾಗಿದ್ರೆ ನಾನು ಯಾವ ತರ ವ್ಯಾಯಾಮ ಮಾಡಬೇಕು? ಅಮ್ಮ, ಮನೆ ಸುತ್ತ ಒಂದು ಅರ್ಧ ಗಂಟೆ ಪ್ರದಕ್ಷಿಣೆ ಆಗಬೇಕು. ಹಾಗಿದ್ರೆ ಇವತ್ತಿನ ನಾನು ವ್ಯಾಯಾಮ, ಧ್ಯಾನ ಮತ್ತೆ ಪಥ್ಯ ಮಾತ್ರ ಯಾವಾಗಲೂ ಮರೆಯಲ್ಲ. ಇದರಿಂದ ನಾನು ಹೀಗಿರೋಳು ಹೀಗೂ ಆಗ್ಬಿಡ್ತೀನಿ. ಅಷ್ಟೇ ಅಲ್ಲದೆ ನನ್ನ ಡಯಾಬಿಟಿಸು ಕಡಿಮೆ ಆಗುತ್ತೆ. ಏನು ಜಸ್ಟ್ ರೌಂಡ್ ಅಂಡ್ ರೌಂಡ್ ಅಂಡ್ ರೌಂಡ್ ತಾನೇ ನಾನು ಮಾಡ್ತೀನಿ ಗುರುಜಿ. ಇದನ್ನ ಇವರೇ ಅಲ್ಲದೆ ಬ್ರಹ್ಮಾಂಡದಲ್ಲಿರುವ ಎಲ್ಲ ರಾಶಿಯವರು ಇದನ್ನು ಫಾಲೋ ಮಾಡಿದ್ರೆ ಯಾವ ತೊಂದರೆನೂ ಬರಲ್ಲ. ಹಾಗೆಯೇ ಲಕ್ಷ್ಮಿ ಆಶೀರ್ವಾದದಿಂದ ನಿಮಗೆ ಸೈಡ್ ತಗೊಳ್ಳೋ ಯೋಗನೂ ಬರುತ್ತೆ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ತಿಳಿಸ್ಕೊಡೋಣ, ಸರಿನಾ? ಶ್ರೀರಸ್ತು, ಶುಭಮಸ್ತು, ಆರೋಗ್ಯಮಸ್ತು, ಎಲ್ಲರೂ ಮಸ್ತು. I'm about to explode. Here I come, can you feel my flow? Baba, that's what they say. B to the A to the B to the A. I'm about to begin. For the justice I will win. You can stop me, you. ಗುರುಜಿ ಪ್ರೋಗ್ರಾಮ್ ನೋಡಿದ್ರೆ ವಾಕ್ ಮಾಡ್ತಾ ಇರ್ಬೇಕು ಅಲ್ವೇ? ವಾಕ್ ಮಾಡಬೇಕು. ಡಾಕ್ಟರ್ ರಾಜ್, ಪದ್ಮ ಅಂತ ಒಬ್ರು ನಮ್ಮ ಚುಂಚನಕಪ್ಪ RSCಯಿಂದ ರೆಫರ್ ಮಾಡಿದ್ವಲ್ಲ? ಹೌದು ಸರ್. ಅವ್ರಿಗೆ ಡಯಾಬಿಟೀಸ್ ಇದೆ. ಅವ್ರು ಹೇಗೆ ರಿಕವರಿ ಎಲ್ಲ ಆಗ್ತಿದಾರಾ? ಸರ್, ಅನ್ಫಾರ್ಚುನೇಟ್ಲಿ ಆಂಪ್ಟೇಷನ್ ಮಾಡಬೇಕಿತ್ತು ಸರ್. ವಿ ಕುಡ್ ಹ್ಯಾವ್ ಪ್ರಿವೆಂಟೆಡ್ ಇಟ್, ಡಯಾಬಿಟಿಸ್ ತುಂಬಾ ಇತ್ತು ಅವತ್ತು. ಸೊ ಅನ್ಫಾರ್ಚುನೇಟ್ಲಿ. ಅರೆ, ಹಾಯ್ ಗುರುಜಿ, ಹೇಗಿದ್ದೀರಾ? ಅಮ್ಮ ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ. ಮತ್ತೆ ನಿಮ್ ಗಡ್ಡ ಎಲ್ಲ ಇಲ್ಲಿ ಬರ್ತಿರುತ್ತೆ ಹೋಗ್ತಿರುತ್ತೆ. ಹೌದಾ ಗುರುಜಿ? ಮತ್ತೆ ಸೊ ಗಜಲಕ್ಷ್ಮಿ ಅವರೇ, ನೀವು ಹೆಂಗಿದ್ದೀರಾ? ಓ, ಐ ಆಮ್ ಫೀಲಿಂಗ್ ವೆರಿ ಲೈಟ್ ಗುರುಜಿ. ಐ ಆಮ್ ಫೀಲಿಂಗ್ ವೆರಿ ಹೆಲ್ದಿ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಬಾಯ್ ಗುರುಜಿ. ಸರಿ ಅಮ್ಮ. ಡಾಕ್ಟರ್, ಏನಿದೆಲ್ಲ? ದಿಸ್ ಇಸ್ ಬಿಹೇವಿಯರಲ್ ಚೇಂಜಸ್. ಹಾಜಿ ಒಂದು ಹಂಗೆ ಬಾಯಿಲ್ ಹಾಕೋಬೇಕು. ಬಸ್ ಬಂದರೆ ನಿಂತು ಎಲ್ಲ ಸಾಧ್ಯ ಇಲ್ಲ ಸರ್ ನಮ್ಮ ದೇಶದಲ್ಲಿ. ಬನ್ನಿ ಹೋಗೋಣ. ಕೂತ್ಕೊಳ್ಳಮ್ಮಿ, ಅಲ್ಲಿ ಹಸು ಎಲ್ಲ ಅವರೇನು ಬಂದು ಮಾಡ್ತಾರಾ? ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇವೆ. ಇದು ಎಂಡಿಂಗ್. ಸೊ ದಟ್ ಎಕ್ಸಾಕ್ಟ್. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ.